ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯ ಮಟ್ಟದ ಕಾರ್ಯಕಾರಿಣಿ ಸಭೆ ಗದಗ ಜಿಲ್ಲೆ ಪ್ರಪ್ರಥಮವಾಗಿ ಜಿಲ್ಲೆಯಾಗಿ ಹೊರಹೊಮ್ಮಿದಾಗಿನಿಂದ ಇದೇ ಪ್ರಥಮ ಬಾರಿಗೆ ದಿನಾಂಕ 1-2-2026ರಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಕೇಂದ್ರ ಸಂಘದ ಕಾರ್ಯಕಾರಿಣಿ ಸಭೆಯು ಡಾಕ್ಟರ್ ಭೀಮಸೇನ ಜೋಶಿ ರಂಗಮಂದಿರದಲ್ಲಿ ನಡೆಯಲಿದೆ ಎಂದು ಗದಗ ಜಿಲ್ಲಾ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಹಾಗೂ ರಾಜ್ಯ ಉಪಾಧ್ಯಕ್ಷರು ಆಗಿರುವ ಡಾಕ್ಟರ್ ಬಸವರಾಜ ಬಳ್ಳಾರಿ ತಿಳಿಸಿದ್ದಾರೆ. ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಯ ಅಧ್ಯಕ್ಷರುಗಳು ಈ ಸಭೆಯಲ್ಲಿ ಭಾಗವಹಿಸಲಿದ್ದು, ನೌಕರರು ಮುಖ್ಯ ಸಮಸ್ಯೆಗಳಾದ ಎನ್ಪಿಎಸ್ನಿಂದ ಒಪಿಎಸ್ಗೆ ಬದಲಾವಣೆ ಹೊಂದುವುದು ಹಾಗೂ ಆರೋಗ್ಯ ಸಂಜೀವಿನಿ ಯೋಜನೆ ಜಾರಿಯಲ್ಲಿ ಆಗ್ತಾ ಇರುವಂತಹ ತಾಂತ್ರಿಕ ತೊಂದರೆಗಳಿಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಚರ್ಚೆಗಳು ನಡೆಯಲಿದ್ದು, ಇನ್ನು ಅನೇಕ ಕುಂದುಕೊರತೆಗಳ ಪರಿಹಾರಕ್ಕಾಗಿ ಹೋರಾಟದ ರೂಪುರೇಷೆಗಳನ್ನು ಕುರಿತು ನಿರ್ಣಯ ತೆಗೆದುಕೊಳ್ಳುವ ಸಾಧ್ಯತೆ ಇದ್ದು, ಇಂತಹ ಪ್ರಮುಖ ಸಭೆ ನಮ್ಮ ಗದಗ್ನಲ್ಲಿ ಜರುಗುತ್ತಾ ಇರುವುದು ನಮ್ಮ ಹೆಮ್ಮೆ ಎಂದು ಡಾಕ್ಟರ್ ಬಸವರಾಜ ಬಳ್ಳಾರಿ ತಿಳಿಸಿದ್ದಾರೆ. ನಿನ್ನೆ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ನಿಕಟಪೂರ್ವ ಅಧ್ಯಕ್ಷ ಶ್ರೀ ರವಿ ಗುಂಜಿಕರ್, ಸಿದ್ದಪ್ಪ ಲಿಂಗದಾಳ, ಟಿಎಸ್ ತಳವಾರ, ಎಂಎಂ ನಿಟ್ಟಾಲಿ, ಮುತ್ತು ಮಲಕಶೆಟ್ಟಿ, ರಾಜು ಕಂಟಿಂಗಣವರ್, ಬಿಎಸ್ ದುರ್ಗಣ್ಣನವರ್, ಐಎ ಹಳ್ಯಾಳ್, ಕರೀಂ ಸಾಬ್ ಮೊದಲಾದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಕ್ಯಾಮರಾಮ್ಯಾನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್, ಪ್ರಶಾ ಪವರ್ ನ್ಯೂಸ್, ಗದಗ. ಸರ್ಕಾರ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜೇಶ್ ಮೇಡಮ್ ಅವರಿಗೆ ಈಗಾಗಲೇ ಮನವಿಯನ್ನು ಸಲ್ಲಿಸಿದ್ದಾರೆ, ಪತ್ರವನ್ನು ಕೊಟ್ಟಿದ್ದಾರೆ. ಮತ್ತು ಜೊತೆಗೆ ಮುಂದಿನ ಈ ಸಭೆಯಲ್ಲಿ ವಿಶೇಷ ಒಂದು ಕಾನೂನನ್ನು ಕೂಡ ರಚನೆ ಆಗ್ಬೇಕು ಅಂತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆಯನ್ನು ಕೂಡ ಇವತ್ತಿನ ದಿನ ಅಲ್ಲಿ ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದು. ಬಹುಶಃ ಮೊನ್ನೆ ದಿನದೂ ಕೂಡ ನಮ್ಮ ಮುಂಡ್ರಿಗೆ ರೋಣ ತಾಲೂಕಿನ ತಹಸೀಲ್ದಾರ್ ಮೇಲೆನೆ ಹಲ್ಲೆ ಆಗಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಈಗಾಗಲೇ ಅದು ಕೂಡ ಒಂದು ಕಾನೂನು ಅಡಿಯಲ್ಲಿ ಎಫ್ಐಆರ್ ದಾಖಲಿಸಿ ಈಗಾಗಲೇ ಅವ್ರನ್ನ ಸಂಬಂಧಪಟ್ಟಂತವ್ರನ್ನ ಬಂಧಿಸಿದ್ದಾರೆ. ಆದ್ರೆ ಬಂಧಿಸಿದ್ರೆ ಸಾಲದು, ಅವ್ರಿಗೆ ಕಠಿಣವಾಗಿರ್ತಕ್ಕಂಥ ಒಂದು ಶಿಕ್ಷೆ ಆಗ್ಬೇಕು ಅನ್ನುವಂಥದ್ದು ಮತ್ತು ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥದ್ದು ನಮ್ಮ ಪ್ರಮುಖವಾಗಿರ್ತಕ್ಕಂಥದ್ದು ಒಂದು ಉದ್ದೇಶ ಇದೆ. ಜೊತೆಗೆ ಏನು ನಮ್ಮ ಮಹಿಳಾ ನೌಕರರಿದ್ದಾರೆ ಅವರ ಒಂದು ದಿನಾಚರಣೆಯನ್ನ ಆಚರಣೆ ಮಾಡಬೇಕು ಅಂತಕ್ಕಂಥದ್ದು, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಣೆ ಬಗ್ಗೆ ಕೂಡ ಈ ಒಂದು ಸಭೆಯಲ್ಲಿ ತೀರ್ಮಾನ ಅಂತ ಹೇಳ್ತಕ್ಕಂಥದ್ದು ಪ್ರಮುಖವಾಗಿದೆ. ಜೊತೆಗೆ ವಿಶೇಷವಾಗಿ ಗಡಿನಾಡು ಉತ್ಸವ ಕೂಡ ನಮ್ಮ ಸರ್ಕಾರಿ ನೌಕರ ಸಂಘದಿಂದ ನಾವು ಆಚರಣೆಯನ್ನು ಮಾಡ್ತೀವಿ. ಅದಷ್ಟಲ್ಲದೆ ಅದಕ್ಕೆ ಒಂದು ಯಾವ ಎಲ್ಲಿ ಅದನ್ನ ಮಾಡಬೇಕು ಅಂತಕ್ಕಂಥದ್ದನ್ನ ತೀರ್ಮಾನ ಕೂಡ ಈ ಸಭೆಯಲ್ಲಿ ಆಗ್ತದೆ. ಅದರ ಜೊತೆಗೇನೆ ಸರ್ಕಾರಿ ನೌಕರರ ದಿನಾಚರಣೆ ಏನು ಪ್ರತಿ ವರ್ಷ ಈಗಾಗಲೇ ಸರ್ಕಾರ ಘೋಷಣೆಯನ್ನು ಮಾಡಿದೆ. 21 ಏಪ್ರಿಲ್ 21 ಸರ್ಕಾರಿ ನೌಕರ ದಿನಾಚರಣೆ ಅಂತ ಘೋಷಣೆ ಮಾಡಿದೆ. ಅದರ ಅಂಗವಾಗಿ ಅದನ್ನ ಬಹಳಷ್ಟು ಕಡ್ಡಾಯವಾಗಿ ಮತ್ತು ಚಾಚು ತಪ್ಪದೆ ಎಲ್ಲಾ ಜಿಲ್ಲಾಡಳಿತದ ಒಂದು ಮುಖೇನವಾಗಿ ಸರ್ಕಾರಿ ನೌಕರ ಸಂಘದ ಒಂದು ನೇತೃತ್ವದೊಳಗೆ ಏಪ್ರಿಲ್ 21ರಂದು ನಡೆಸಬೇಕಂತಕ್ಕಂಥದ್ದು ಕೂಡ ಒಂದು ನಿರ್ಧಾರ ಆಗ್ತದೆ. ಜೊತೆಗೆ ವಿಶೇಷವಾಗಿ ಅದೇ ರೀತಿಯಾಗಿ ಜೊತೆಗೆ 2025-20 ಸಾಲಿನಲ್ಲಿ ಏನು ಸರ್ಕಾರಿ ನೌಕರ ಮಕ್ಕಳ ಒಂದು ಪ್ರತಿಭಾ ಪುರಸ್ಕಾರ ಆಯೋಜನೆ ಬಗ್ಗೆ ಹೀಗೆ ಸಾಕಷ್ಟು ವಿಷಯಗಳ ಬಗ್ಗೆ ನಮ್ಮ ಸಂಘ ಒಂದು ಅಚಲವಾಗಿರ್ತಕ್ಕಂಥ ಮತ್ತು ದೃಢವಾಗಿರ್ತಕ್ಕಂಥ ತೀರ್ಮಾನ ತೆಗೆದುಕೊಳ್ತಕ್ಕಂಥ ಸಭೆ ನಮ್ಮ ಗದಗ ಜಿಲ್ಲೆಯಲ್ಲಿ ಈ ಜರುಗ್ತಾ ಇದೆ. ವಿಶೇಷವಾಗಿ ಇಂತಹ ಬೇರೆ ಬೇರೆ ಇನ್ನೂ ಸಾಕಷ್ಟು ನಮ್ಮ ಏನು ರಾಜ್ಯಾಧ್ಯಕ್ಷ ಇದ್ದಾರೆ, ಬಹುಶಃ ರಾಜ್ಯದಲ್ಲಿ ಅತ್ಯಂತ ಕ್ರಿಯಾಶೀಲ ಮತ್ತು ಅತ್ಯಂತ ಉತ್ಸುಕ ಮತ್ತು ಬಹಳಷ್ಟು ಸೃಜನಾತ್ಮಕ ಮತ್ತು ಪ್ರಾಮಾಣಿಕ ವ್ಯಕ್ತಿತ್ವ ಹೊಂದಿರತಕ್ಕಂಥ ನಮ್ಮ ಷಡಕ್ಷರ ಸಾಹೇಬರು ಬಹಳಷ್ಟು ಹೋರಾಟಗಳನ್ನ ಸುಮಾರು 42 ಆದೇಶಗಳನ್ನ ಅವರ ಒಂದು ಆಡಳಿತಾವಧಿಯಲ್ಲಿ ಅವರ ಅಧಿಕಾರಾವಧಿಯಲ್ಲಿ ಈಗಾಗಲೇ ಆದೇಶಗಳನ್ನ ಮಾಡಿಸಿದ್ದಾರೆ. ಜೊತೆಗೆ ನಿನ್ನೆ ದಿನನೇ ಏನು ಸರ್ಕಾರಿ ನೌಕರರು ಒಂದು ಗ್ರಾಮೋದ್ಯೋಗ ಜಾಸ್ತಿ ಉದ್ಯೋಗ ಆಗ್ಬೇಕಂತೇಳಿ ನಾವು ಒಂದು ದಿನ ಖಾದಿ ಪಟ್ಟಿಯನ್ನು ಧರಿಸಬೇಕಂತಕ್ಕಂಥದ್ದು ಕೂಡ ಈಗಾಗಲೇ ನಿನ್ನೆ ದಿನ ಸರ್ಕಾರದ ಆದೇಶ ಆಗಿದೆ. ಅದು ಏಪ್ರಿಲ್ 21 ಏನು ಶಿಕ್ಷಕರ ನಮ್ಮ ನೌಕರರ ದಿನಾಚರಣೆ ಇದೆ, ಆ ದಿನಾಚರಣೆಯಿಂದನೇ ಅದು ಚಾಲನೆಗೆ ಬರ್ತದೆ ಅಂತಕ್ಕಂಥದ್ದು ಕೂಡ ಬಹಳಷ್ಟು ನಮ್ಗೆ ಹೆಮ್ಮೆ ಅನಿಸ್ತದೆ. ಹಾಗಾಗಿ ಏನು ನಮ್ಮ ರಾಜ್ಯಾಧ್ಯಕ್ಷರ ಒಂದು ನಿಲುವುಗಳೇನಿದಾವೆ, ಏನ್ ರಾಜ್ಯ ನಮ್ಮ ಏನು 5 ಲಕ್ಷ ನೌಕರ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ ಇವತ್ತು ಏನಾದ್ರು ಇದ್ರೆ ಅದು ಹಳೆ ಪಿಂಚಣಿಯನ್ನ ಜಾರಿ ತರಬೇಕು, ಹೊಸ ಪಿಂಚಣಿ ರದ್ದುಪಡಿಸಬೇಕು, NPS ಅನ್ನ ಹೋಗ್ಲಾಡಿಸ್ಬೇಕು ಅನ್ನೋಂತ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆಗೆ ಇವತ್ತು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಒಂದು ಈಗಾಗಲೇ ಅದಕ್ಕೆ ಸರ್ಕಾರ ಸಮಿತಿಯನ್ನು ರಚನೆ ಮಾಡಿದ್ರೆ ಅಂತಿಮ ಹಂತದಲ್ಲಿ ಈಗ ವರದಿ ಸಿದ್ಧವಾಗಿದೆ, ಇನ್ನು ಸಲ್ಲಿಸಬೇಕು. ಆ ಸಲ್ಲಿಸಿದ ತಕ್ಷಣನೇ ಅದು ಯಾವ ರೀತಿಯಾಗಿ ಅದನ್ನ ಯಾವಾಗ ಜಾರಿ ತರಬೇಕು, ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದನ್ನ ರೂಪರೇಷೆ ಇದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ನಿಲುವುಗಳ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ಮತ್ತು ದೃಢವಾಗಿರ್ತಕ್ಕಂಥ ಒಂದು ತೀರ್ಮಾನ ತೆಗೆದುಕೊಳ್ತಕ್ಕಂಥ ಒಂದು ಸಭೆಯಾಗಿ ಅದು ನಮ್ಮ ಗದಗ ಜಿಲ್ಲೆಯಲ್ಲಿ ಆಗ್ತಾ ಇದೆ ಅಂತಕ್ಕಂಥದ್ದು ನಮ್ಗೆ ಬಹಳಷ್ಟು ಹೆಮ್ಮೆ. ಆದ್ರೆ ಇಂತಹ ಒಂದು ನಿರ್ಧಾರ ತೆಗೆದುಕೊಳ್ತಕ್ಕಂಥದ್ದು ಕರ್ನಾಟಕ ಸರ್ಕಾರಿ ನೌಕರ ಸಂಘ ಇದು ಪ್ರಥಮ ಅನ್ನುವಂಥದ್ದು ನಾನು ಈ ಅಭಿಪ್ರಾಯವನ್ನ ಹೇಳ್ತಾ, ಜೊತೆಗೆ ವಿಶೇಷವಾಗಿ ಏನು ಕರ್ನಾಟಕ ರಾಜ್ಯ ಸಂಜೀವಿನಿ ಯೋಜನೆ ಬಗ್ಗೆ ಏನೇನ್ ತಾಂತ್ರಿಕ ಸಮಸ್ಯೆಗಳಿದಾವೆ ಅದರ ಬಗ್ಗೆ ಕೂಡ ಸಾಕಷ್ಟು ಈಗಾಗಲೇ ನಾವು ತರಬೇತಿಗಳನ್ನ ಸುಮಾರು 1,000 ಜನ ನೌಕರರಿಗೆ
ಈಗಾಗಲೇ ಬೆಂಗಳೂರಿನ ಆರ್ಥಿಕ ಇಲಾಖೆಯಿಂದ ತರಬೇತಿದಾರರನ್ನ ಕರೆಸಿ ನಮ್ಮ ನೌಕರರ ಎಲ್ಲಾ ಜಿಲ್ಲಾ ಮಟ್ಟಗಳಲ್ಲಿ ನಾವು ತರಬೇತಿ ಕೊಟ್ಟಿರ್ತಕ್ಕಂಥದ್ದು ಇದೆ. ಇನ್ನೂ ಹೆಚ್ಚಿನ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳಿಗೆ ಅಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ತಕ್ಕಂಥದ್ದಿದೆ. ಜೊತೆಗೆ ವಿಶೇಷವಾಗಿ ಏನು ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಒಂದು ಬಡ್ತಿಯಲ್ಲಿ ಸಾಕಷ್ಟು ಲೋಪದೋಷಗಳಿದ್ವು, ಅದಕ್ಕೊಂದು ಅಂತಿಮವಾಗಿರ್ತಕ್ಕಂಥ ರೂಪವನ್ನ ಸೇಡರನ್ನ ಮತ್ತು ಜೊತೆಗೆ ಟಿಇಟಿ ಪರೀಕ್ಷೆಯನ್ನ ಆರಂಭದಲ್ಲಿ ಸುಪ್ರೀಂ ಕೋರ್ಟ್ ಈಗಾಗಲೇ ಗೌರವಾನ್ವಿತ ಸುಪ್ರೀಂ ಕೋರ್ಟ್ ಕೂಡ ಅಲ್ಲಿ ದಾವೆನ ಹೂಡುವ ಬಗ್ಗೆ ನಾವು ತೀರ್ಮಾನ ತೆಗೆದುಕೊಳ್ತಾ ಇದೀವಿ. ಏನ್ ಇವತ್ತು ಕಡ್ಡಾಯವಾಗಿ, ಯಾಕಂದ್ರೆ ಈಗಾಗಲೇ ಸಾಕಷ್ಟು ನಿವೃತ್ತಿ ಅಂಚಿನಲ್ಲಿರ್ತಕ್ಕಂಥ ಶಿಕ್ಷಕರು ಕೂಡ ಟಿಇಟಿ ನಡೆಸಬೇಕು ಅಂತಕ್ಕಂಥದ್ದು ಆದೇಶ ಇರ್ತಕ್ಕಂಥದ್ದನ್ನ ನಾವು ಸರ್ಕಾರಿ ನೌಕರ ಸಂಘದಿಂದ ಅದಕ್ಕೆ ಮತ್ತೆ ಪುನರ್ ಪರಿಶೀಲನೆಗಾಗಿ ಸುಪ್ರೀಂ ಕೋರ್ಟ್ ಮೊರೆಯನ್ನ ಹೋಗ್ತಕ್ಕಂಥ ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದು ಕೂಡ ಈ ಒಂದು ಸಭೆಯ ವಿಶೇಷತೆ ಇದೆ ಅಂತಕ್ಕಂಥದ್ದನ್ನು ನಾನು ತಿಳಿಸ್ತಾ, ಜೊತೆಗೆ ವಿಶೇಷವಾಗಿ ಇಡೀ ರಾಜ್ಯದಾದ್ಯಂತ ಬೇರೆ ಬೇರೆ ನಮ್ಮ ಅಧಿಕಾರಿಗಳ ಮೇಲೆ ನೌಕರರುಗಳ ಮೇಲೆ ದಬ್ಬಾಳಿಕೆ ಆಗ್ತಕ್ಕಂಥದ್ದನ್ನ, ಅವ್ರ ಮೇಲೆ ಸಾಕಷ್ಟು ದೌರ್ಜನ್ಯಗಳನ್ನ ನಡೀತಕ್ಕಂಥ ಪ್ರಕರಣಗಳು ಕೂಡ ಈಗಾಗಲೇ ಬರ್ತಾ ಇದಾವೆ. ಸೊ ಅದಕ್ಕೂ ಕೂಡ ಈಗಾಗಲೇ ಮಾನ್ಯ ನಮ್ಮ ಗೌರವಾನ್ವಿತ ರಾಜ್ಯಾಧ್ಯಕ್ಷರಿರ್ತಕ್ಕಂಥ ಷಡಕ್ಷರ್ ಸಾಹೇಬರು ಈಗಾಗಲೇ